ಎಲ್ಲರಿಗೂ ನಮಸ್ಕಾರ. ಎಲ್ಲ ಕರ್ನಾಟಕ ಜನತೆಗೆ ಯಾಕೆ ಕನ್ನಡಿಗೆ ಮಾಡುವ ನಮಸ್ಕಾರಗಳು. ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಇವಾಗ ನಾವು ಯಾಕೋ ಗೊತ್ತಿಲ್ಲ, ವಿಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಗೈಸ್, ಇವಾಗ ನಾವು ಜಿಮ್ ಹೋಯ್ತಾ ಇದ್ದೀವಿ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಪ್ಲಾನ್ ಏನಿಲ್ಲ, ವಿಡಿಯೋ ಮಾಡ್ಬೇಕು ಅಂತ ಏನ್ ಪ್ಲಾನ್ ಇರಲಿಲ್ಲ. ಯಾಕೋ ಮಾಡ್ಬೇಕು ಅನ್ಸ್ತು ಮಾಡ್ತಾ ಇದೀವಿ. ತುಂಬಾ ವರ್ಷ ಆದ್ಮೇಲೆ ಜಿಬ್ಬಿ ಗೊತ್ತವನೆ, ಅದು ಅಪರೂಪ ಗೊತ್ತವ್ರೆ. ಸೊ ಅವ್ರನ್ನ ತೋರಿಸ್ತೀನಿ, ಬನ್ನಿ ಗೈಸ್, ಲೆಟ್ಸ್ ಗೋ ಅಂತ. ದೊಡ್ಡ ಮತ್ತೆ ಒಬ್ಬ ರೀಲ್ ಸ್ಟಾರ್ ಬೇರೆ ಅವನ ನಿನ್ನ ಹೀರೋ ತರ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ಗೈಸ್, ತೋರಿಸ್ತೀನಿ ಎಲ್ಲರಿಗೂ. ಅಲ್ಲ ಗೈಸ್, ಮೂವಿಗೆ ಹೋಗೋದ್ ಬರ್ರಿ ಅಂದಿ, ನನ್ ಮಗ ಬರಲ್ಲ ಅಂತ ಏನ್ ಮಾಡೋಣ ಹೇಳಿ. 7 ಗಂಟೆ ಒಳಗಡೆ ಯಾವಾಗ ಸರಿ ಬರ್ತೀನಿ. 7 ಗಂಟೆಗೆ, ಈಗ 6 ಗಂಟೆಗೆ ಹೋಗೋಣ ಬಾ ಮೂವಿಗೆ. ಬರೋದು ಯಾವಾಗ ವಾಪಸ್ಸು? ಅದು 4 ಅವರ್ ಮೂವಿ ಐತಪ್ಪ. 4 ಅವರ್ ಅಂತಂದ್ರೆ ರಾತ್ರಿ 1 ಗಂಟೆಗೆ ಬರೋಣ. ರಾತ್ರಿ 1 ಗಂಟೆ ನಾವು ಬಾಯ್ಸ್, ನಾವು ಯಾವಾಗ್ಲೂ ಹೋದ್ರು ಸೇರ್ಸ್ಕೋಬೇಕು. ನೀನೇನು ಹೆಣ್ಮಗು ತರ ಹಂಗಾರ ನೀವು ತಾಮ್ರ ನಾನು ನಿನ್ ಡೈಮಂಡ್ ನಾನು ತಾಮ್ರನ. ಅವ್ರ ಮನೆ ಹತ್ರ ಬಂತು ಗೈಸ್. ಗ್ರೇಟೆಸ್ಟ್ ರೈಟ್ ಹೊಡಿ, ಇಲ್ಲಿಲ್ವಾ ರೈಟ್. ಗೈಸ್, ಫೈನಲಿ ನಾವು ರೀಲ್ ಸ್ಟಾರ್ ಮನೆಗೆ ಬಂದ್ಬಿಟ್ವಿ. ನೀನ್ ಸವಾಸ ಮಾಡ್ದಾಗ ರೋಡಿಗೆ ಬಂದ್ಬಿಟ್ಟಿದ್ವಿ. ಬಾರೋ, ಗೊತ್ತಾಯ್ತು. ನೀನ್ ರೀಲ್ಸ್ ಮಾಡೋದ್ ಕಮ್ಮಿ ಮಾಡು. ಬಾ, ಆಯ್ತು ಇವಾಗ ಬಾ. ಆ ರೀಲ್ಸ್ ಮಾಡ್ಬೇಕಂತ ಅವನು ಇವಾಗ ಅದಕ್ಕೆ ಬಂದಿರೋದು ನಿನ್ನ ಹತ್ರ. ಏನ್ ಮಾಡ್ಬೇಕು? ಏ ಬಾರಲ್ಲಿ, ಇಂಥ ಇನ್ಫ್ಲೂಯೆನ್ಸ್ ಮೀಟ್ ಹಾಕಿ ನಾನು 1 ತಿಂಗಳು ಕಾಯ್ದೀನಿ ಗೈಸ್. ನಿಜ 1 ತಿಂಗಳು ಕಾಯ್ದೀನಿ ಆ ರೀಲ್ ಸ್ಟಾರ್ನ. ಗೊತ್ತಾ ನಿಮಗೆ ಗೊತ್ತಾ ಸರ್? ದೊಡ್ಡ ಮನುಷ್ಯ, ಬಾರಿ ದೊಡ್ಡ ಮನುಷ್ಯ. ತುಂಬಾ ಅವ್ರ ಕೈಗೆ ಸಿಗಲ್ಲ ಗೈಸ್. 8 ಮಿಲಿಯನ್ ಅಲ್ಲ, 20 ಮಿಲಿಯನ್ ಫಾಲೋವರ್ಸ್ ಅವನಿಗೆ. 800 ಐತ್ ಕಣ. 8 ಮಿಲಿಯನ್ ಅಂದ್ರೆ ಅಡ್ಜಸ್ಟ್ ಆಗ್ತದೆ. ಅಕ್ಕಪ್ಪ ಇಕ್ಕ ಹಿಂದೆ ಎಲ್ಲ ಬಾಲ್ಸಸ್ ಇರ್ತಾರೆ ನೋಡ್ರಿ. ಬರ್ತಾವ್ರೆ ನೋಡಿ ಗೈಸ್, ಬರ್ತಾವ್ರೆ ನೋಡ್ರಿ. ನನ್ನ ಗೋವಿಂದ ಇವ್ನ್ ನಂಬಿದ್ರೆ ಮಾತ್ರ 8 ಮಿಲಿಯನ್ ಫಾಲೋವರ್ಸ್ ಇರೋ ನೋಡಿ ಗೈಸ್. ಸರ್ ಒಂದು ಸೆಲ್ಫಿ ಸರ್ ನೋಡಿ ಸರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸರ್. ನೀವು ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ನನಗೆ ಒಂದು 10 ಮಿಲಿಯನ್ ಮಾತಾಡ್ಬೇಕು. ಇವ್ನ ಯಾವನ ಸೆಡೆ ನನ್ ಮಗ. ಎಲ್ಲ ಒಂದಕ್ಕೆ ಅದನ್ನ ಮಾಡಿ ಏನು ಗೊತ್ತಾ ಅಂದ್ರೆ, ಇವ್ರನ್ನ ನಾನು ಮೀಟ್ ಆಗಕ್ಕೆ 9 ತಿಂಗಳು ಕಾಯಿದ್ದೀನಿ. ಏನ್ ಹೇಳಿ, 9 ತಿಂಗಳು. ಈ 9 ಅಲ್ಲ ರೀ, ನಾನ್ ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ? ಆ 9 ತಿಂಗಳಿಗಲ್ಲ, ಹೊತ್ತು ಸಾಕಿರೋ 9 ತಿಂಗಳಲ್ಲ. ಇವ್ರನ್ನ ಮೀಟ್ ಆಗಕ್ಕೆ 9 ತಿಂಗಳು ಕಾಯ್ದೀನಿ. ಗೊತ್ತಾ, ಪರಿಶ್ರಮ. ಬರ್ರಿ ಜಿಮ್ ಹೋಗೋಣ ಗೈಸ್. ಇವ್ನು ಜಿಮ್ ಹೋಗಕ್ಕೆ ಈಗ ಬರ್ತಾರೆ. ಅಲ್ಲ, ಎಷ್ಟ್ ದಿವಸ ಆದ್ಮೇಲೆ ಜಿಮ್ಮಿಗೆ ಬರ್ತಿದ್ಯಾ? 7 ತಿಂಗಳು ಲೆಕ್ಕ ಆಯ್ತು ಹೇಳು. ಒಂದು 8 ತಿಂಗಳು. ನೀನು ಮೋನಿಕಾ ರೀಲ್ ಮಾಡಿದ್ದೆ ಯಾವಾಗ ಲಾಸ್ಟ್ ಗೊತ್ತಿಲ್ಲ. ಅದು ಡ್ಯಾನ್ಸ್ ಮಾಡಕ್ ಬಂದಿದ್ ನೀನು. ಅವಾಗ್ಲೇ ಲಾಸ್ಟ್ ಹೋಗಿದ್ದು. ನೀನು ಡ್ಯಾನ್ಸ್ ಮಾಡಕ್ ಬಂದಿದ್ದ, ಅಲ್ಲಿ ವರ್ಕೌಟ್ ಮಾಡಕ್ ಬಂದಿರ್ಲಿಲ್ಲ ನೀನು. ಅಲ್ಲ ಕಣ, ಅವಾಗ್ಲೇ ಕಣ ಹೋಗಿದ್ ಲಾಸ್ಟ್. ಈಗ ಆಯ್ತು, ಕಿಡ್ನಿ ಸ್ಟೋನ್ ಹೋಯ್ತಾ? ಹೋಯ್ತಪ್ಪ. ಗೈಸ್, ನಿಮ್ಗೆಲ್ಲರಿಗೂ ನಾನು ವಾರ್ನಿಂಗ್ ಕೊಡ್ತಾ ಇದೀನಿ, ಯಾರು ಫಾಂಟಾ ಕುಡಿಬೇಡಿ. ಫಾಂಟಾ ಕೊಡಿ ಅಂತ ಆಗ್ತಾರೆ, ಯಾಕೆಂದ್ರೆ ಅವ್ರಿಗೆ ಕಿಡ್ನಿ ಸ್ಟೋನ್ ಬಂದಿತ್ತು. ನನ್ನ ಹೆಸರು ಮುಖೇಶ್. ಕ್ಯಾಮ್ರಾ ಇದೆ ಅಂತ ಕ್ಯಾಮ್ರಾ ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ಸ್ವಲ್ಪ. ಹೌದು, ಇನ್ಸ್ಟಾಗ್ರಾಮ್ ಸಡನ್ ಆಗಿ ಇಲ್ಲಿ ಕೊಂಕೊಂಗ್ ನನ್ ಮಗಂತ ಮಾಡೋದು ನೋಡ್ಬಿಟ್ರೆ ಪಕ್ಕ ನೀನ್ ಹೆಂಗ್ ತೋರ್ಸಿದ್ರೆ ಬ್ಲಾಗ್ ಅಲ್ಲಿ ಕೊಂಕೊಂಗೆ ತೋರ್ಸಿದ್ದ. ಗೈಸ್ ಎಕ್ಸ್ಪೋಸ್ಡ್. ರೀಲ್ಸ್ ಅಲ್ಲಿ ಬೇರೆ ತರ, ಈಗಲೇ ಬೇರೆ ತರ. ಹೀರೋನೇ ಬಾ ಮಚ್ಚಿ, ಹಿಂಗಿದ್ರು ಹೀರೋನೇ. ಹಲೋ, ಯಾರು ಹೀರೋ ಆಗಲ್ಲಮ್ಮ, ನಮಗ್ ನಾವೇ ಹೀರೋ ಆಗ್ಬೇಕು. ಏನೇನು ಇವ್ನು ಯಾಕೆ ಜಾಸ್ತಿ ಫಿಲಮ್ ಡೈಲಾಗ್ ಹೊಡಿತಾನೆ? ನಾನು ಜಾಸ್ತಿ ನನ್ನ ಮೂವಿ ಅಡಿಕ್ಟ್, ಅದಕ್ಕೆ ಮೂವಿ ಜಾಸ್ತಿ ನಾನು ಡೈಲಾಗ್ ಹೊಡಿಯೋದು. ಏನಂತೀರಾ? ಆಯ್ತು, ನಮ್ಮ ಜಿಮ್ ನ ಎಕ್ಸ್ಪೋಸ್ ಮಾಡ್ತೀನಿ ಬನ್ನಿ ಗೈಸ್, ಏನೇನೈತೆ ಅಂತೆಲ್ಲ. ಎಕ್ಸ್ಪೋಸ್ ಅಲ್ಲ ಕಣೋ, ಎಕ್ಸ್ಪ್ಲೋರ್.
ಸ್ಮೆಲ್ ಮಾಡ್ತೀವಿ. ಅಂದ್ರೆ ನಂಗೆ ತಿತಿ ಅಂತ ತಿಕ್ಕಿ ಹಿಡಿದ್ಬಿಡ್ತಾರೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಎಕ್ಸ್ಪೋಸ್ ಮಾಡ್ತಾನಂತೆ. ಹೊರಗಡೆ ಜಿಮ್ ಅಲ್ಲಿ ದಂಧೆ ಮಾಡ್ತಾವ್ರ ನೋಡಿ. ಅದು ಹೆಂಗ್ ಗೊತ್ತಾ, ನನಗೆ ಸ್ವಲ್ಪ ಸಂಜೆ ಹೊತ್ತು ನನಗೆ ನಾಲ್ಗೆ ಟ್ವಿಸ್ಟ್ ಆಗುತ್ತೆ. ಸೊ ಅದಕ್ಕೆ ಹೆಂಗಾಗತ್ತೆ ಹಂಗೆ ಆಗುತ್ತೆ. ಅದು ಆಗುತ್ತೆ ನನಗೆ. ಎಂತ ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಹಿಂಗ್ ಬರ್ತಿದ್ರೆ ಒಂಥರ ನೆನಪು ನನ್ಗೆ. ಸವಿ ನೆನಪು ಸಾವಿರ ನೆನಪು. ನಾನು ಯಾಕೆ ಸರಿಗೆ ಹೋಗ್ಬಾರ್ದು? ಇವೆಲ್ಲ ನೆನಪಪ್ಪ ನನ್ಗೆಲ್ಲ. ನಾನು ಈ ಸ್ಕೂಲ್ ಹೋಗಿದ್ಯಾ? 5 ವರ್ಷ ಗೌರ್ಮೆಂಟ್ ಸ್ಕೂಲ್ ಹೋಗಿರೋದು. ಈ ಸ್ಕೂಲ್ ಹೋಗಿಲ್ಲ. ಡ್ರೆಸ್ ನೋಡಿದಾಗ ಡ್ರೆಸ್ 5th to 10th. 5th 10th. ನಾವೆಲ್ಲ ಫುಲ್ ಗಾರ್ಡನ್ ಅಲ್ಲೇ ಬೆಳೆದ್ಬಿಟ್ಟಿದೀವಿ. ಗಾರ್ಡನ್ ನಿಸರ್ಗ ಸ್ಕೂಲ್ ಬಗ್ಗೆ ಹೇಳ್ತಾರೆ ಗೈಸ್. ಸ್ಕೂಲ್ ಗಾರ್ಡನ್. ನಿಸರ್ಗ ಸ್ಕೂಲ್ ಪ್ರೀ ಕೆಜಿ ಫುಲ್ ಫಾರ್ಮ್ ಹೇಳೋ. LKG UKG ಪ್ರೀ ಕೆಜಿ ಫುಲ್ ಫಾರ್ಮ್. ನಾನು ಪ್ರೀ ಕೆಜಿನೇ ಓದಿಲ್ಲ. ಆಯ್ತು LKG. ನಾನು LKG ಓದಿಲ್ಲ. ನಾನು 1ನೇ ಕ್ಲಾಸ್ ಹೋಗಿರೋದು. ನಾನು ಡೇಟ್ 1ನೇ ಕ್ಲಾಸ್ ಹೋಗಿರೋದು, ಅದಕ್ಕೆ ನಂಗೆ ಗೊತ್ತಿಲ್ಲ ಅಷ್ಟೇ. ನೋ ಕಮೆಂಟ್ಸ್. UG PG ಗೊತ್ತಪ್ಪ, ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್. ಕಿಂಡರ್ ಗಾರ್ಡನ್. ನಾನು ಕೆಜಿ ಇಲ್ಲ, 58 kg ನಾನು. ಕೆಜಿ ಆಯ್ತು. ಆ ಕೆಜಿ ಫುಲ್ ಫಾರ್ಮ್ ಹೇಳಪ್ಪ. ಯಾ ಕೆಜಿ? ಇವಾಗ ಹೇಳ್ದಲ್ಲ 58 ಕಿಲೋಗ್ರಾಮ್. ಅಂತಾವೆಲ್ಲ ಗೊತ್ತು. ಹಲೋ ಅಪ್ಪಿ, ನಾವು ಆಗ್ಲೇ ಹೆಂಗೆ ಈಗ ಕೇಳ್ಬೇಕಾ? ನೀನ್ ಎಕ್ಸ್ಪೋಸ್ ಅದು ಹೇಳಿ ನಾನು ಟ್ವಿಸ್ಟ್ ಆಗುತ್ತೆ. ನನ್ಗೆ ಆಗುತ್ತೆ ಹೇಳ್ತೀನಿ. ಟ್ವಿಸ್ಟ್ ಆಗುತ್ತೆ. ಬ್ಲಾಕ್ ತೆಗ್ದ್ಬಿಟ್ಟು ಮೋಟೋ ಬ್ಲಾಕ್ ಹಾಕ್ಬಿಡಿದೀನ ಗಾಡಿ ಮೇಲೆ ಇದೀವಿ. ಟುಡೇಸ್ ಜಿಮ್ ಪ್ಲೇಸ್ ಮೋಟರ್ ಬ್ಲಾಕ್ ಗೊತ್ತಾಕನಾ? ಈ ಕಡೆ ನಾನು ನೋಡಿದ್ದೀನಿ. ನೀವು ಆಫ್ ಮಾಡ್ಬಿಟ್ರೆ ನನಗೆ ಕತ್ಲೆ ಭಯ. ಕತ್ಲೆಗೆಲ್ಲ ಬಗ್ಗೋ ಮಗಲ್ಲ ನಾವು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವು ಹೊಸ ಸ್ಲಿಪ್ ತಮ್ಮ ಕೊಡ್ಸ್ರ ಯಾರ? ₹100 ಮಣ್ಣ ಮಾಡ್ಕೊಂಡು ಕೊಡಿಸ್ತೀನಿ. ಯಾಕೆ ಗೊತ್ತಿಲ್ಲ. ಒಬ್ಬ ಬಾಂಡಿ ಫುಲ್ ಸ್ಟಂಟ್ ಎಲ್ಲ ಮಾಡ್ತಾನೆ. ಜಿಮ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ಆಯ್ತು ಗೊತ್ತಾಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೊತ್ತಾಯ್ತು, ಹೇಳು ಯಾರು? ಅದೇ ಜಿಮ್ ಬರ್ತಾನೆ, ಸ್ಟಂಟ್ ಎಲ್ಲ ಮಾಡ್ತಾನೆ. ಮೂವಿ ಕರೆಕ್ಟ್ ಮೂವಿ ಆಗ್ತದೆ. ಯಾಕೋ ಇಬ್ರು ಸೇರ್ಸ್ ನನಗೆ ಅನಿಸ್ತೀರ? ಈಗ ಹೇಳ್ರ ಆಯ್ತು. ಅದೇನ ಹೇಳು. ಆಯ್ತು ಹೇಳ. ಗೊತ್ತಿದ್ರೆ ನಿನಗೆ ನಗು ಬರುತ್ತೆ, ಗೊತ್ತಿಲ್ಲದ ಯಾಕೆ ನಗು ಬರಲ್ಲ? ಏನ ಗೊತ್ತಿಲ್ಲ ನಗ್ತೀನಿ. ಹೇಳಪ್ಪ ಆಯ್ತು, ನಗ್ತೀನಿ. ಹೇಳ ನಡಿಯಲೇ ಹೇಳ. ಅದೇ ಮತ್ತೆ ಅವನು ರಾಕ್ ಅನ್ನಕ್ಕೆ ಅವನ ಹೆಸರನ್ನ ಸ್ಟೋನ್ ಅಂತಿದ್ದಾರೆ ಅಷ್ಟೇ. ನಗು ಬಂದು ಜಿಮ್ ಮಾಡ್ಬೇಕೇನೋ? ಮೂಡೆಲ್ಲ ನಂತರ ಬಾಡಿ ಬರ್ತದೆ. ನೋಡ್ತೇವೆ ಬಾಡಿ. ಮಿರರ್ ಇಡಿ ನಂತರ ಬಾಡಿ ಬರ್ತದೆ. ಆಂಟಿ ಕೈ ಇದ್ದಂಗೆ ಐತೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಜಿಬಲ್ಲಿ ಬೇರೆ ಮಾಡೋಕ್ಕಾಗಲ್ಲ. ಏನಿಗೆ ಗೊತ್ತಾ, ಎಲ್ಲ ಸಾಂಗ್ ಹಾಕ್ತಿರ್ತಾರೆ. ನೀವು ಕಾಪಿ ಇಟ್ಬಿಡುತ್ತೆ ಅಂತ ಮಾಡಲ್ಲ. ಸಿಂಗ್ ಮಾಡ್ಬೇಕು. A few moments later. ಗೈಸ್ ಆಕ್ಚುಲಿ ಇವತ್ತು ₹100 ಇಸ್ಕೊಂಡ್ಬಿಟ್ಟಾರೆ. ₹100 ಗೊತ್ತಿಲ್ಲ, ₹100 ಜ್ಯೂಸ್ ಕುಡಿಬೇಕು ಅಂತ. ಜ್ಯೂಸ್ ಅಲ್ಲ, ತಿನ್ಬೇಕೇನೋ. ಸುಮ್ಮನೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ. ನಮ್ಮ ಬೈತ ಸುಮ್ಮನೆ ₹100 ತಿಂಕ್ ಮಾಡ್ಬೇಕು, ತಿನ್ಬೇಕು. ನಮ್ಮ ಬೈತ ಸುಮ್ಮನೆ ಹೇಳಲ್ವಾ? ಆಗಬಹುದು, ಇನ್ನೇನಾಗಬಹುದು, ಸಾವಿಗಿಂತ ಮಿಗಿಲು ಇನ್ನೇನಾಗಬಹುದು. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಸಿಂಪಲ್ ಬೈಸ್ಕೊಂಡು ಸುಮ್ಮನೆ ಅಷ್ಟೇ. ಅದು ನೀನು ಸುಸ ಮಾಡಕ್ ಹೋಗಿದ್ದಲ್ಲ, ಅವಾಗ ಕಲ್ತ್ಕೊಂಡ್ಬಿಟ್ಟೆ. ಇವ್ನ್ ಕೊಡ್ತಾ ಇರ್ತ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿ ಗೆಳಿತೀರಾ? ಈ ವಿಡಿಯೋನ ಇಷ್ಟ ಆಗಿ ಅಂದ್ರೆ ಕಷ್ಟಪಟ್ಟರು ನೋಡಿ ಗೈಸ್. ಈ ವಿಡಿಯೋನ ಇಷ್ಟಪಟ್ರಿ. ಮಚ್ಚಿ ನಾನು ತಿನ್ಬೇಕು ಏನಾದ್ರು. ಆಂಟಿ, ಈ ವಿಡಿಯೋನ ನೀವು ನೋಡ್ತಿದ್ರೆ ನೋಡಿ,
ಲೇ ಅವ್ನ ಅಂಡ್ರು ಬೇರೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನನ್ನ ರೂಪಾಯಿ ಕೇಳಕ್ಕೇನೆ ಬೇಡ್ಬೇಕು ಕೋಟಿ ಆಡ್ದಂಗ್ ಆಡ್ಬೇಡ ಬರಲಿ ಬೇಡ್ಬೇಕು ಕೋಟಿ ಆಡ್ದಂಗ್ ಆಡ್ಬೇಡ ಬರಲಿ ₹100 ಕೊಡ್ಸಕ್ 100 ಮಾತಾಡ್ತಾವ್ನೆ. ವರ್ಷ ಕೊಡೋ ನಾನು ₹100 ಪ್ಲೀಸ್. ನನ್ನ ಹತ್ರ ಆಯ್ತಾ ನಾನು ₹100 ಕೊಡೋಲ್ಲ. ನನ್ನ ಹತ್ರ ಆಯ್ತಾ ನಾನು ₹100 ಕೊಡೋ. ನನ್ನ ಹತ್ರ ಆಯ್ತಾ ನನ್ನ ಹತ್ರ ಇದ್ರೆ ಬನ್ನಿ ನನ್ನ ಹತ್ರ. ಯಾರ್ದು ಇದೆ 100 ಏನ್ ಬರೋ ಜನರನ್ನ ಕೇಳ ₹100 ಕೊಡಿ ₹100 ಕೊಡಿ ಮಜಾ ಖರ್ಚು ರೇಟ್ ₹100 ₹100 ಏನೋ ತಾನಕ್ ಬಂದವ್ರೆ ಎಂತಂತಾರ ನೋಡ್ರಿ ಏನೋ ತಾಂತ ಜಿಮ್ಗೆ ಹೋಗ್ಬೇಕು ಈಚೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಬಾಳ್ಬೇಕು. ಲವ್ ಯು ಬಾಯ್ ಬಾಯ್ ಅಷ್ಟೇ. ಹೆಂಗೈತೆ ಇಲ್ಲೊಂದು ಏನಪ್ಪ ಗುಬ್ಬಚ್ಚಿ ಇಡ್ಬೋದು. ನನ್ನ ಹೇರ್ ಸ್ಟೈಲ್ಗೆ ಫ್ಯಾನ್ಸ್ ಇದೆ. ಅಯ್ಯೋ ಚಿಕ್ಕ ಮುಚ್ಕೊಂಡು ಹಿಂಗ್ ನಡ್ಕೊಂಡು ಹೋದ್ರೆ ಮನೆ ಬರ್ತದೆ. ಹಿಂಗೆ ಹೋಯ್ತದ ನಿಮ್ ಮನೆ ಸಿಗುತ್ತೆ ಹೋಯ್ತಿದ್ರೆ ನಿನ್ ಕೈ ನೋವು ಬರ್ತದೆ. ಬಂದ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬೆಳಗ್ಗೆ ಆಯ್ತು ಬಾಯ್ 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 ಹುಷಾರ್. ನೀ ಕೈ ಕೊಟ್ಟೆ ಹಂಗಾದ್ರೆ ನೀನು ಕೈ ಕೊಡ್ತೀನಿ ಬಾಯ್. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಲವ್ ಯು ಗೈಸ್, ಟಾಟಾ ಬಾಯ್. ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಕಷ್ಟಪಟ್ಟರು ನೋಡಿ ಗೈಸ್. ಲವ್ ಯು ಗೈಸ್, ಟಾಟಾ ಬಾಯ್ ಬಾಯ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ ಬಾಯ್.